ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ವಿಡಿಯೋ. ಇದು ನಮ್ಮ ಕೊನೆಯ ವಿಡಿಯೋ ಆಗಿರುತ್ತೆ. ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸಿನ ಒಂದು ಶಾರ್ಟ್ ವಿಡಿಯೋ ಅಂತ ಅನ್ಕೋಬೋದು. ಸೊ ಈ ವಿಡಿಯೋದಲ್ಲಿ ನಾನು ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ಗೆ ಇರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳ್ತಾ ಇರ್ತೀನಿ. ಸೊ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇವೆಲ್ಲ ಇಂಪಾರ್ಟೆಂಟ್ ಆಗ್ಬೋದು. ಸೊ ಎಲಾಸ್ಟಿಸಿಟಿ ಅಂದರೆ ಏನಂತ ಬರೀತೀರಾ? ಸೊ ಎಲಾಸ್ಟಿಸಿಟಿ ಅಂದರೆ ನೀವು ಜಸ್ಟ್ ಇಷ್ಟು ನೆನ್ಪಿಟ್ಕೊಳ್ಳಿ, ಏನು ಲೋಡ್ನ ರಿಮೂವ್ ಮಾಡಿದ್ದೆ ಒರಿಜಿನಲ್ ಶೇಪಿಗೆ ರಿಗೈನ್ ಆಯಿತು ಅಂದರೆ ಅದು ಎಲಾಸ್ಟಿಸಿಟಿ. ಸೊ if a body regains its original shape after the removal of load is called elasticity. So regain of its original shape ಅಂತ ಇಟ್ಕೊಳ್ಳಿ. regain of its original shape is called elasticity. ಕೀವರ್ಡ್ ಅದು regain of its original shape. ಸೊ ಲೋಡ್ನ ರಿಮೂವ್ ಮಾಡಿದ್ದೆ, ನಿಮ್ಗೇನಾದರೂ ಆ ಮಟೀರಿಯಲ್ ಒರಿಜಿನಲ್ ಶೇಪಿಗೆ ರಿಗೈನ್ ಆಯ್ತಂದರೆ ಅದು ಎಲಾಸ್ಟಿಸಿಟಿ ಪ್ರಾಪರ್ಟಿ ಅಂತ ಹೇಳ್ತೀವಿ. ಪ್ಲಾಸ್ಟಿಸಿಟಿ ಅಂದರೆ ಪರ್ಮನೆಂಟ್ ಡಿಫಾರ್ಮೇಷನ್ ಆಗೋಗೋದು. ಪರ್ಮನೆಂಟ್ ಡಿಫಾರ್ಮೇಷನ್ ಆಗೋಗೋದು. ಲೋಡ್ನ ರಿಮೂವ್ ಮಾಡಿದ ನಂತರನೂ ನಿಮಗೆ ಮಟೀರಿಯಲ್ ಒರಿಜಿನಲ್ ಶೇಪಿಗೆ ಬರದೇ ಇದ್ದರೆ ಅದು ಪ್ಲಾಸ್ಟಿಸಿಟಿ ಆಗಿದೆ, ಅಂದರೆ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಗಿದೆ ಅಂತ ಹೇಳ್ತೀವಿ. ಸೊ ಲೋಡ್ ನೀವು ರಿಮೂವ್ ಮಾಡಿದ್ದೆ ನಿಮಗೆ ಒರಿಜಿನಲ್ ಶೇಪಿಗೆ ಬಂತ, ಅದು ಎಲಾಸ್ಟಿಸಿಟಿ ಪ್ರಾಪರ್ಟಿ. ಬರೀಲಿಲ್ಲ, ಕಂಪ್ಲೀಟ್ ಡಿಫಾರ್ಮೇಷನ್ ಆಗೋಗ್ಬಿಟ್ಟಿದೆ ಅಂದರೆ, ಪರ್ಮನೆಂಟ್ ಡಿಫಾರ್ಮೇಷನ್ ಆಗೋಗಿದೆ ಅಂತಂದರೆ, ಒರಿಜಿನಲ್ ಶೇಪಿಗೆ ಬರ್ದಂಗೆ ಪರ್ಮನೆಂಟ್ ಡಿಫಾರ್ಮೇಷನ್ ಆಗೋಗಿದೆ ಅಂದರೆ ಅದು ಪ್ಲಾಸ್ಟಿಸಿಟಿ ಪ್ರಾಪರ್ಟಿ ಅಂತ ಹೇಳ್ತೀವಿ. ಡಕ್ಟಿಲಿಟಿ ಅಂದರೆ ಏನು? ಥಿನ್ ವೈರ್ ಫಾರ್ಮಲ್ಲಿ ಎಳೆಯಬೇಕು. ಥಿನ್ ವೈರ್ ಫಾರ್ಮಲ್ಲಿ ನಿಮಗೆ ಯಾವುದಾದ್ರೂ ಮೆಟೀರಿಯಲ್ ಡ್ರಾ ಮಾಡೋಕ್ಕಾಯ್ತು ಅಂದರೆ ಅದಕ್ಕೆ ವೈರ್ ಏನು ಡಕ್ಟಿಲ್ ಪ್ರಾಪರ್ಟಿ ಇದೆ ಅಂತ ಹೇಳ್ತೀವಿ. ಥಿನ್ ವೈರ್ ಫಾರ್ಮಲ್ಲಿ ನಿಮಗೆ ಡ್ರಾ ಮಾಡೋಕ್ಕೆ ಆಗಬೇಕು ಅಂದರೆ ಆ ವೈರ್ ಫಾರ್ಮಲ್ಲಿ ಎಳೆಗೆ ಬಂತ ಆ ಮೆಟೀರಿಯಲ್ಗೆ ಡಕ್ಟೈಲ್ ಪ್ರಾಪರ್ಟಿ ಇದೆ ಅಂತ ಹೇಳ್ತೀವಿ. ಸಿಂಪಲ್, ಜಸ್ಟ್ ಕೀವರ್ಡ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಮ್ಯಾಲಬಿಲಿಟಿ ಅಂದರೆ ಶೀಟ್ ಫಾರ್ಮಲ್ಲಿ ಮಾಡೋಕ್ಕಾಯ್ತಾ, ಅದು ಮ್ಯಾಲಬಿಲಿಟಿ. ನೆಕ್ಸ್ಟ್ ಟಫ್ನೆಸ್, ಮ್ಯಾಕ್ಸಿಮಮ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಆಫ್ ಎ ಮೆಟೀರಿಯಲ್. ಅಂದರೆ ಹೇಳ್ಬೇಕಂದ್ರೆ ಟಫ್ನೆಸ್ ಅಂದರೆ ಫ್ರ್ಯಾಕ್ಚರ್ ಆಗ್ದಂಗೆ ಅಮೌಂಟ್ ಆಫ್ ಎನರ್ಜಿನ ಅಬ್ಸಾರ್ವ್ ಮಾಡಿಕೊಂಡು ಫೇಲ್ಯೂರ್ ಆಗೋದು. ಸೊ ಹೇಳ್ಬೇಕಂದ್ರೆ ಬಿಫೋರ್ ಫೇಲ್ಯೂರ್ ಆಗೋಕ್ಕಿಂತ ಮುಂಚೆ ಅದು ಎನರ್ಜಿನ ಮ್ಯಾಕ್ಸಿಮಮ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದೇ ಟಫ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಸೊ ಏನಂತ ಹೇಳ್ಬೋದು ಅಂದರೆ ವಿತೌಟ್ ಫ್ರ್ಯಾಕ್ಚರ್ ಅಂತಲೇ ಮೆನ್ಷನ್ ಮಾಡೋದು. ಸೊ ದ ಪ್ರಾಪರ್ಟಿ ಆಫ್ ದಿ ಮೆಟೀರಿಯಲ್ ವಿಚ್ ಎನೇಬಲ್ಸ್ ಇಟ್ ಟು ಅಬ್ಸಾರ್ಬ್ ಎನರ್ಜಿ ವಿತೌಟ್ ಫ್ರ್ಯಾಕ್ಚರ್. ದ ಪ್ರಾಪರ್ಟಿ ಆಫ್ ದಿ ಮೆಟೀರಿಯಲ್ ವಿಚ್ ಎನೇಬಲ್ಸ್ ಇಟ್ ಟು ಅಬ್ಸಾರ್ಬ್ ಎನರ್ಜಿ ವಿತೌಟ್ ಫ್ರ್ಯಾಕ್ಚರ್ ಇಸ್ ಕಾಲ್ಡ್ ಟಫ್ನೆಸ್ ಅಂತ ಹೇಳ್ತೀವಿ. ಸೊ ವಿತೌಟ್ ಫ್ರ್ಯಾಕ್ಚರ್ ಆಗ್ದಂಗೆ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಳ್ಳೋದು, ಮ್ಯಾಕ್ಸಿಮಮ್ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಳ್ಳೋದೇ ಟಫ್ನೆಸ್. ಸೊ ಮ್ಯಾಕ್ಸಿಮಮ್ ಎನರ್ಜಿ ಅಬ್ಸಾರ್ಬ್ ವಿತೌಟ್ ಫ್ರ್ಯಾಕ್ಚರ್. ಓಕೆನಾ? ಇಷ್ಟನ್ನೇ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಹಾರ್ಡ್ನೆಸ್, ರೆಸಿಸ್ಟೆಂಟ್ ಟು ಇಂಡೆಂಟೇಷನ್. ನೀವು ಮಟೀರಿಯಲ್ ಇರುತ್ತೆ, ಮಟೀರಿಯಲ್ ಮೇಲೆ ಸ್ಟ್ರೈಕ್ ಇದೇನು ಸ್ಕ್ರ್ಯಾಚ್ ಆಗ್ತೀರಾ, ಏನೋ ತೊಗೊಂಡೊಡಿತೀರಾ, ಆದ್ರೂ ಅದು ತಗ್ಗಿಗಾಗ್ದಂಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಆಗ್ದಂಗೆ ರೆಸಿಸ್ಟ್ ಮಾಡ್ತಾಯಿದೆ ಅಂದರೆ ಆ ಮಟೀರಿಯಲ್ಗೆ ಹಾರ್ಡ್ನೆಸ್ ಇದೆ ಅಂತ ಹೇಳ್ತೀವಿ. ಸೊ ರೆಸಿಸ್ಟೆಂಟ್ ಟು ಇಂಡೆಂಟೇಷನ್ ಅಂತ ಹೇಳ್ಬೋದು. ರೆಸಿಸ್ಟೆಂಟ್ ಟು ಇಂಡೆಂಟೇಷನ್. ಅಥವಾ ಇನ್ನೊಂದು ವರ್ಡ್ ನೆನ್ಪಿಟ್ಕೋಬೋದು, ರೆಸಿಸ್ಟೆಂಟ್ ಟು ಇಂಡೆಂಟೇಷನ್ ಆರ್ ಸರ್ಫೇಸ್ ಅಬ್ರೇಷನ್ ಅಂತ ವರ್ಡ್ ನೋಡ್ಕೊಳ್ರಿ. ರೆಸಿಸ್ಟೆಂಟ್ ಟು ಇಂಡೆಂಟೇಷನ್ ಆರ್ ಸರ್ಫೇಸ್ ಅಬ್ರೇಷನ್. ಓಕೆನಾ? ಇದನ್ನು ನೆನ್ಪಿಟ್ಕೊಳ್ಳಿ. ಸರ್ಫೇಸ್ ಅಬ್ರೇಷನ್. ರೆಸಿಸ್ಟೆಂಟ್ ಟು ಇಂಡೆಂಟೇಷನ್ ಹಾರ್ಡ್ನೆಸ್ ಆಗುತ್ತೆ, ಮ್ಯಾಕ್ಸಿಮಮ್ ಎನರ್ಜಿ ಅಬ್ಸಾರ್ಬಿಂಗ್ ವಿತೌಟ್ ಫ್ರ್ಯಾಕ್ಚರ್ ಆದರೆ ಟಫ್ನೆಸ್, ಶೀಟ್ ಫಾರ್ಮಲ್ ಡ್ರಾ ಆಯಿತಾ ಮ್ಯಾಲಬಿಲಿಟಿ, ವೈರ್ ಫಾರ್ಮಲ್ ಆದರೆ ಡಕ್ಟಿಲಿಟಿ, ಪರ್ಮನೆಂಟ್ ಡಿಫಾರ್ಮೇಷನ್ ಅಂದರೆ ಪ್ಲಾಸ್ಟಿಸಿಟಿ, ಎಲಾಸ್ಟಿಸಿಟಿ ಅಂದರೆ ಒರಿಜಿನಲ್ ಶೇಪಿಗೆ ರಿಗೈನ್ ಆಗೋದು. ಇನ್ನು ಬ್ರಿಟಲ್ನೆಸ್ ಬಂದರೆ ಲಿಟ್ಟಿಲ್ ಸ್ವಲ್ಪ ಲೋಡ್ಗೆ, ಸ್ವಲ್ಪ ಹಾಕಿದ ಲೋಡ್ಗೆ ಅದು ಪುಡಿ ಪುಡಿ ಆಗೋಗ್ಬಿಡು, ಅದನ್ನು ಬ್ರಿಟಲ್ ಪ್ರಾಪರ್ಟಿ. ಸೊ ಗ್ಲಾಸ್ ಇದೆ, ಬ್ರಿಕ್ ಇದೆ, ಇವೆಲ್ಲ ಕ್ಯಾಸ್ಟರ್ ಇದೆ, ಅವೆಲ್ಲ ಬ್ರಿಟಲ್ ಮೆಟೀರಿಯಲ್ಸ್. ಸೊ ಏನಂತ ಹೇಳ್ಬೋದು ಅಂದರೆ ಲಿಟ್ಟಿಲ್ ಬ್ರಿಟಲ್ನೆಸ್ ಅಂದರೆ ಇಷ್ಟು ನೆನ್ಪಿಟ್ಕೊಳ್ಳಿ, ಏನು ಲಿಟ್ಟಿಲ್ ಲೋಡ್ಗೆ ಮಟೀರಿಯಲ್ ಏನಾದರೂ ಬ್ರೇಕ್ ಆಯಿತು ಅಥವಾ ಪರ್ಮನೆಂಟ್ ಡಿಫಾರ್ಮೇಷನ್ ಆಗಿ ಪುಡಿ ಪುಡಿ ಆಗೋಗೋದು, ಅದೆಲ್ಲ ಬ್ರಿಟಲ್ನೆಸ್ ಅಂತ ಅನ್ನಂಗೆ ಆಗುತ್ತೆ. ಓಕೆನಾ? ಸೊ ಇದನ್ನು ನೀವು ಏನಂತ ಹೇಳ್ಬೋದು ಅಂದರೆ ಕೀವರ್ಡ್ ಹೆಂಗೆ ನೆನ್ಪಿಟ್ಕೊಳ್ತೀರ ಅಂದರೆ ಸ್ಮಾಲ್ ಡಿಸ್ಟಾರ್ಷನಿಂದ ಮಟೀರಿಯಲ್ ಏನಾದರೂ ಬ್ರೇಕ್ ಆಯ್ತು ಅಂದರೆ ಅದು ಬ್ರಿಟಲ್ನೆಸ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಲಿಟ್ಟಿಲ್ ಡಿಸ್ಟಾರ್ಷನ್ಗೆ ಮಟೀರಿಯಲ್ ಸ್ಟಾರ್ಟ್ಸ್ ಟು ಬ್ರೇಕ್ ಅಥವಾ ಮಟೀರಿಯಲ್ ಬ್ರೇಕ್ಸ್. ಸೊ ಫಾರ್ ಲಿಟ್ಟಿಲ್ ಡಿಫಾರ್ಮೇಷನ್ ಅಥವಾ ಲಿಟ್ಟಿಲ್ ಡಿಸ್ಟಾರ್ಷನ್ ಮಟೀರಿಯಲ್ ಬ್ರೇಕ್ಸ್ ಫಾರ್ ಲಿಟ್ಟಿಲ್ ಡಿಸ್ಟಾರ್ಷನ್. ಸೊ ನಿಮಗೆ ಎಕ್ಸಾಂಪಲು ಗ್ಲಾಸ್, ನಿಮಗೆ ಗ್ಲಾಸ್ಗೆ ಸ್ವಲ್ಪ ಲೋಡ್ ಹಾಕಿ ಅದ್ರ ಮೇಲೆ ಜಾಸ್ತಿ ಬಿತ್ತು ಅನಿಸುತ್ತೆ, ಅದೇನಾಗ್ಬಿಡುತ್ತೆ, ಮುರಿದೋಗ್ಬಿಡುತ್ತೆ. ಸೊ ಅದಕ್ಕೆ ಬ್ರಿಟಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಮಟೀರಿಯಲ್ ಬ್ರೇಕ್ಸ್ ಫಾರ್ ಲಿಟ್ಟಿಲ್ ಡಿಸ್ಟಾರ್ಷನ್. ಹಾರ್ಡ್ನೆಸ್ ಅಂದರೆ ರೆಸಿಸ್ಟೆಂಟ್ ಟು ಇಂಡೆಂಟೇಷನ್ ಆರ್ ಸರ್ಫೇಸ್ ಅಬ್ರೇಷನ್. ಟಫ್ನೆಸ್ ಹೇಳ್ಬೇಕಂದ್ರೆ ಮ್ಯಾಕ್ಸಿಮಮ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ವಿತೌಟ್ ಫ್ರ್ಯಾಕ್ಚರ್ ಹೇಳ್ಬೇಕಂದ್ರೆ ಅದು ಇನ್ನೊಂದು ಸ್ಟೇಟ್ಮೆಂಟ್ ಹೆಂಗೆ ಹೇಳ್ಬೋದಪ್ಪ ಅಂತಂದರೆ the resistant to shock loads ಅಥವಾ impact loads is called toughness. Resistant to shock loads or impact loads is called toughness. If a material has a property to resist shock loads ಅಥವಾ impact loadsನ ಮತ್ತು ಶಾಕ್ ಲೋಡ್ಸ್ನ ರೆಸಿಸ್ಟ್ ಮಾಡ್ಕೊಳ್ಳೋಂಥ ಪ್ರಾಪರ್ಟಿ ಇತ್ತು ಅಂದರೆ ಅದು ಟಫ್ನೆಸ್ ಇದೆ ಅಂತ ಹೇಳ್ತೀವಿ. ಹೇಳಬೇಕಂದ್ರೆ ಬ್ರಿಟಲ್ನೆಸ್ ಬಗ್ಗೆ ಅಪೋಸಿಟೇ ಟಫ್ನೆಸ್ ಆಗುತ್ತೆ. ಇದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಟ್ ಹಾರ್ಡ್ ಇರುತ್ತೆ.
ಟಫ್ನೆಸ್ ಏನಾಗುತ್ತೆ ಇಂಪ್ಯಾಕ್ಟ್ ಲೋಡ್ಸ್ನ ಮತ್ತು ಶಾಕ್ ಲೋಡ್ಸ್ನ ತಗೊಳುತ್ತೆ. ಓಕೆನಾ. ಸೊ ರೆಸಿಸ್ಟೆಂಟ್ ಟು ಶಾಕ್ ಲೋಡ್ಸ್ ಅಂಡ್ ರೆಸಿಸ್ಟೆನ್ಸ್ ಟು ಶಾಕ್ ಲೋಡ್ಸ್ ಆರ್ ಇಂಪ್ಯಾಕ್ಟ್ ಲೋಡ್ಸ್ ಅಂದರೆ ಟಫ್ನೆಸ್ ಅಂತ ನೆನ್ಪಿಟ್ಕೊಳ್ಳಿ. ಮ್ಯಾಲಿಬಿಲಿಟಿ ಅಂದರೆ ಶೀಟ್ ಫಾರ್ಮಲ್ ಡ್ರಾ ಆಯಿತಾ ಮ್ಯಾಲಿಬಿಲಿಟಿ. ಡಕ್ಟಿಲಿಟಿ ಅಂದರೆ ವೈರ್ ಫಾರ್ಮಲಿ. ಪ್ಲಾಸ್ಟಿಸಿಟಿ ಅಂದರೆ ಪರ್ಮನೆಂಟ್ ಡಿಫಾರ್ಮೇಷನ್. ಎಲಾಸ್ಟಿಸಿಟಿ ಅಂದರೆ ರಿಗೇನ್ ಇಟ್ಸ್ ಒರಿಜಿನಲ್ ಶೇಪ್. ಸೊ ಇವೆಲ್ಲ ಮೆಟೀರಿಯಲ್ ಪ್ರಾಪರ್ಟೀಸ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂತಂದರೆ ಈ ಮೆಟೀರಿಯಲ್ ಪ್ರಾಪರ್ಟಿ ಇದು ನೋಡಿ ಯಾವುದಂದರೆ ಪಿಗ್ ಐರನ್. ಪಿಗ್ ಐರನ್ ಏನಿದೆಲ್ಲ ಯಾವುದ್ರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇದು ಬ್ಲಾಸ್ಟ್ ಫರ್ನೆಸಲ್ಲಿ. ಬ್ಲಾಸ್ಟ್ ಫರ್ನೆಸ್. ಪಿಗ್ ಐರನ್ ಆಗಿದ ನಂತರ ಕ್ಯಾಸ್ಟ್ ಐರನ್ನು ಕುಪಲಾ ಫರ್ನೆಸ್. ಓಕೆನಾ. ನೆಕ್ಸ್ಟು ಕ್ಯಾಸ್ಟ್ ಐರನ್ ಪಿಗ್ ಐರನ್ ಆದಮೇಲೆ ರಾಟ್ ಐರನ್ ಬಂದು ಪಡ್ಲಿಂಗ್ ಫರ್ನೆಸ್. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಸ್ಟೀಲ್ ಬಂದು 3 ಇದ್ದಾವೆ. ಬೆಸ್ಮರ್ ಕನ್ವರ್ಟರ್. ಸೊ ಜಸ್ಟ್ ವರ್ಡ್ನ ಕೇಳಿಸ್ಕೊಳ್ಳಿ. ಬೆಸ್ಮರ್ ಕನ್ವರ್ಟರ್ ಮತ್ತು ಕ್ರೂಸಿಬಲ್ ಫರ್ನೆಸ್ ಅಂತ ಕರೀತಾರೆ. ನೆಕ್ಸ್ಟು ಸಿಮೆಂಟೇಷನ್ ಪ್ರಾಸೆಸ್. ಸೊ ಇವು 3ಇಂದನೂ ನಾವು ಸ್ಟೀಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಸೊ ಇವೆಲ್ಲವೂ ಪಿಗ್ ಐರನ್ಗೆ ಬ್ಲಾಸ್ಟ್ ಫರ್ನೆಸ್, ಕ್ಯಾಸ್ಟ್ ಐರನ್ ಕುಪಲಾ ಫರ್ನೆಸ್, ರಾಟ್ ಐರನ್ಗೆ ಪಡ್ಲಿಂಗ್ ಫರ್ನೆಸ್, ಸ್ಟೀಲ್ಗೆ ಬೆಸ್ಮರ್ ಕನ್ವರ್ಟರ್, ಕ್ರೂಸಿಬಲ್ ಫರ್ನೆಸ್ಸು ಮತ್ತು ಯಾವುದು ಸಿಮೆಂಟೇಷನ್ ಪ್ರಾಸೆಸ್. ಇದರಲ್ಲಿ ಪ್ಯೂರ್ ಫಾರ್ಮ್ ಆಫ್ ಐರನ್ ಯಾವುದು, ಪ್ಯೂರ್ ಫಾರ್ಮ್ ಅಂತ ಯಾವುದಂದರೆ ಪ್ಯೂರ್ ಫಾರ್ಮ್ ಆಫ್ ಐರನ್ ಬಂದು ರಾಟ್ ಐರನ್. ಓಕೆನಾ. ಸೊ ಸ್ಮಾಲ್ ಕ್ವಾಂಟಿಟಿ ಆಫ್ ಕಾರ್ಬನ್ ಇರುತ್ತೆ ಯಾವುದರಲ್ಲಿ, ರಾಟ್ ಐರನ್. ಹೈಯೆಸ್ಟ್ ಪರ್ಸೆಂಟ್ ಯಾವುದರಲ್ಲಿ, ಕ್ಯಾಸ್ಟ್ ಐರನಲ್ಲಿ ನೋಡ್ಬೋದು. ಇಷ್ಟನ್ನೇ ನೆನಪಿಟ್ಕೊಳ್ಳಿ. ಕ್ಯಾಸ್ಟ್ ಐರನ್ ಒಂದು ಬ್ರಿಟಲ್ ಮೆಟೀರಿಯಲ್ ಆಗಿರುತ್ತೆ. ನೆಕ್ಸ್ಟ್ ಈಗ ಟೆನ್ಸೈಲ್ ನೇಚರು. ಟೆನ್ಸೈಲು ಕಂಪ್ರೆಸಿವ್ ನೋಡಿ. ಟೆನ್ಸೈಲ್ ಏನಾಗುತ್ತೆ ಅಂದರೆ ಟೆನ್ಸೈಲ್ ಲೋಡ್ ಬಿದ್ದಿದಪ್ಪ ಅಂತಂದರೆ ಲೆಂತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಟೆನ್ಸೈಲ್ ಲೋಡ್ಗೆ ಲೆಂತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಮತ್ತು ಏರಿಯಾ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಏರಿಯಾ ಅಥವಾ ಡಯಾಮೀಟರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾವುದಕ್ಕೆ, ಟೆನ್ಸೈಲ್ ಲೋಡ್ಗೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆದಮೇಲೆ ಕಂಪ್ರೆಸಿವ್ ಲೋಡ್ಗೆ ಲೆಂತ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಏರಿಯಾ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಮತ್ತು ಡಯಾಮೀಟ್ರ್ ಇನ್ಕ್ರೀಸ್ ಆಗುತ್ತೆ. ಸೊ ಡೆಫಿನೇಷನಲ್ಲಿ ನೋಡಿರಿ, ಅದನ್ನು ತಪ್ಪಂತೆ ನೋಡಿ ಇದನ್ನ ಹೇಳಿ. ಸೊ ಈ ಥರ ಫಾರ್ಮೇಷನ್ ಬಂತು ಅಂದರೆ ಇದಕ್ಕೆ ಕಂಪ್ರೆಸಿವ್ ಸ್ಟ್ರೈನ್ ಡೆವಲಪ್ ಆಗುತ್ತೆ. ಕಂಪ್ರೆಸಿವ್ ಸ್ಟ್ರೆಸ್ಸು ಮತ್ತು ಕಂಪ್ರೆಸಿವ್ ಸ್ಟ್ರೈನ್. ಓಕೆನಾ. ಸೊ ಡಿಕ್ರೀಸ್ ಇನ್ ಲೆಂತ್ ನಡೀತಪ್ಪ ಅಂತಂದರೆ ಅಲ್ಲಿ ಏನಾಗಬೇಕು, ಕಂಪ್ರೆಸಿವ್ ಸ್ಟ್ರೈನ್ ಡೆವಲಪ್ ಆಗಬೇಕು. ಕಂಪ್ರೆಸಿವ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಇನ್ಕ್ರೀಸ್ ಇನ್ ಲೆಂತ್ ನಡೀತಿದೆ ಅಂದರೆ ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಟೆನ್ಸೈಲ್ ಸ್ಟ್ರೈನ್. ಓಕೆನಾ. ಇವೆಲ್ಲ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಆದಮೇಲೆ ಬಲ್ಕ್ ಮಾಡ್ಯುಲಸ್, ಯಂಗ್ಸ್ ಮಾಡ್ಯುಲಸ್, ರಿಜಿಡ್ ಮಾಡ್ಯುಲಸ್, ಇವು ನೆನ್ಪಿಟ್ಕೊಳ್ಬೇಕು. ಸೊ ಬಲ್ಕ್ ಮಾಡ್ಯುಲಸ್ಗೆ ನಿಮಗೆ ಫಾರ್ಮ್ ಏನು ಬರೀತಾರೆ, ಬಲ್ಕ್ ಮಾಡ್ಯುಲಸ್ಗೆ ಕೆ ತಾನೆ, ಯಂಗ್ಸ್ ಮಾಡ್ಯುಲಸ್ಗೆ ಇ, ಮತ್ತು ರಿಜಿಡಿಟಿ ಮಾಡ್ಯುಲಸ್ಗೆ ಜಿ ಅಥವಾ ಸಿ. ಸೊ ರಿಜಿಡಿಟಿ ಮಾಡ್ಯುಲಸ್ಗೆ ಶಿಯರ್ ಸ್ಟ್ರೆಸ್, ಶಿಯರ್ ಸ್ಟ್ರೈನ್. ಯಂಗ್ಸ್ ಮಾಡ್ಯುಲಸ್ ಅಂದರೆ ಏನಾಗುತ್ತೆ, ದ ರೇಷಿಯೋ ಆಫ್ ಸ್ಟ್ರೆಸ್ ಟು ಸ್ಟ್ರೈನ್ ಅಥವಾ ಯೂನಿಟ್ ಸ್ಟ್ರೈನ್ ಅಥವಾ ದ ರೇಷಿಯೋ ಆಫ್ ಟೆನ್ಸೈಲ್ ಆರ್ ಕಂಪ್ರೆಸಿವ್ ಸ್ಟ್ರೆಸ್ ಟು ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಇಸ್ ಕಾಲ್ಡ್ ಯಂಗ್ಸ್ ಮಾಡ್ಯುಲಸ್. ಇನ್ನು ಬಲ್ಕ್ ಮಾಡ್ಯುಲಸ್ ಬಂದರೆ ಬಲ್ಕ್ ಮಾಡ್ಯುಲಸ್ಗೆ ಏನು ಹೇಳ್ತಾರೆ, ದ ರೇಷಿಯೋ ಆಫ್ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಇಸ್ ಕಾಲ್ಡ್ ಬಲ್ಕ್ ಮಾಡ್ಯುಲಸ್. ಇವನ್ನ ನೆನ್ಪಿಟ್ಕೊಳ್ಳಿ. ಸ್ಟೇಟ್ಮೆಂಟ್ನ ಕೇಳಿಸ್ಕೊಳ್ಳಿ, ಅಲ್ಲಿ ನಾನು ಬರೀತಾ ಇಲ್ಲ, ಯಾಕಂದರೆ ನಿಮಗೆ ವಿಡಿಯೋ ಲೆಂತ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನು ಪಾಯ್ಸನ್ಸ್ ರೇಷಿಯೋ ಅಂದರೆ ಹೇಳ್ತೀವಿ ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಟು ಲೀನಿಯರ್ ಸ್ಟ್ರೈನ್ ಇಸ್ ಕಾಲ್ಡ್ ಪಾಯ್ಸನ್ಸ್ ರೇಷಿಯೋ. ಲ್ಯಾಟ್ರಲ್ ಟು ಲೀನಿಯರ್ ಅಂದರೆ ಏನು, ಪಾಯ್ಸನ್ಸ್ ರೇಷಿಯೋ. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಲ್ಯಾಟ್ರಲ್ ಅಂದ್ರೆ ಏನು, ಲೀನಿಯರ್ ಅಂದರೆ ಏನು ಅಂತ ನೆನ್ಪಿಟ್ಕೊಳ್ಬೇಕಲ್ಲ. ಲ್ಯಾಟ್ರಲ್ ಅಂದರೆ ಇವಾಗ ನನ್ನ ಬಾರ್ ಇರುತ್ತೆ, ಜಸ್ಟ್ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಬಾರ್ ಇರುತ್ತೆ, ನನಗೆ ಲೋಡಿಂಗ್ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದ ಡೈರೆಕ್ಷನಲ್ಲಿ ನನಗೆ ಏನಾದರೂ ಡಿಫಾರ್ಮೇಷನ್ ಆಯಿತು ಅಂದರೆ ಅದನ್ನು ಲೀನಿಯರ್ ಸ್ಟ್ರೈನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಲೀನಿಯರ್ ಅಂತ ಕರಿತೀವಿ. ಲೀನಿಯರ್ ಆರ್ ಲಾಂಜಿಟ್ಯೂಡಿನಲ್. ಒಂದು ವೇಳೆ ಬಾರು ಹಿಂಗಿದೆ, ಬಾರಿನ ಡೈರೆಕ್ಷನ್ಗೆ, ಬಾರ್ಗೆ ನಾನು ಏನು ಲೋಡ್ ಅಪ್ಲೈ ಮಾಡಿದ್ದೀನಲ್ಲ, ಅಲ್ಲಿ ಅಪ್ಲೈ ಮಾಡಿರೋ ಲೋಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಏನಾದರೂ ಡಿಫಾರ್ಮೇಷನ್ ಆಯ್ತು ಅಂದರೆ ಅದನ್ನು ಲ್ಯಾಟ್ರಲ್ ಸ್ಟ್ರೈನ್ ಅಂತ ಕರಿತೀವಿ. ಓಕೆನಾ, ಲ್ಯಾಟ್ರಲ್ ಸ್ಟ್ರೈನ್ ಅಂತ ಕರಿತೀವಿ. ಅಪ್ಲೈ ಮಾಡಿರೋ ಡೈರೆಕ್ಷನಲ್ಲಿ ಡೈಮೆನ್ಷನ್ ಚೇಂಜ್ ಆದರೆ ಲೀನಿಯರ್ ಅಥವಾ ಲಾಂಜಿಟ್ಯೂಡಿನಲ್. ಅಪ್ಲೈ ಮಾಡಿರೋ ಡೈರೆಕ್ಷನ್ಗೆ ಪರ್ಪೆಂಡಿಕ್ಯುಲರ್ ಆಯ್ತು ಅಂದರೆ ಲ್ಯಾಟ್ರಲ್. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಪಾಯ್ಸನ್ಸ್ ರೇಷಿಯೋ ವ್ಯಾಲ್ಯೂಸು ನೆನ್ಪಿಟ್ಕೊಳ್ಬೇಕು. ಪಾಯ್ಸನ್ಸ್ ರೇಷಿಯೋ ವ್ಯಾಲ್ಯೂ ಎಷ್ಟರಿಂದ ಎಷ್ಟು ಆಗುತ್ತೆ, 0ಗಿಂತ ಜಾಸ್ತಿ ಇರುತ್ತೆ. ಲೆಸ್ ದೆನ್ ಎಷ್ಟಿರಬೇಕು, ಇದು 0.5 ಇರಬೇಕು. ಒಂದೊಂದು ಸಲ -1 ಕೊಟ್ಟರೆ -1 ಕೂಡ ಇರುತ್ತೆ ಪಾಯ್ಸನ್ಸ್ ರೇಷಿಯೋ. -1 to 0.5, 0.5 ಬದಲು 1/2 ಅಂತಲೂ ಮೆನ್ಷನ್ ಮಾಡ್ತಾನೆ, ನೆನ್ಪಿಟ್ಕೊಳ್ಳಿ. ಇವೆಲ್ಲ ಭಾಳ ಇಂಪಾರ್ಟೆಂಟು. ಆದಮೇಲೆ ಎಲಾಸ್ಟಿಸಿಟಿ, ಸ್ಟೀಲಿಗೆ ಜಾಸ್ತಿ ಇದೆಯಾ, ರಬ್ಬರ್ಗೆ ಜಾಸ್ತಿ ಇದೆ ಅಂತಂದರೆ ಸ್ಟೀಲ್ಗೆ ಎಲಾಸ್ಟಿಸಿಟಿ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ರಬ್ಬರ್. ಸೊ ಸ್ಟೀಲ್ಗೆ ಎಲಾಸ್ಟಿಸಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ನೋಡಿ. ಸ್ಟೀಲ್ಗೆ ಎಲಾಸ್ಟಿಸಿಟಿ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ರಬ್ಬರ್. ಓಕೆನಾ, ಇದನ್ನು ಒಂದು ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇದನ್ನು. ಸೊ ಅದೇ ಥರನೇ ಇನ್ನೊಂದು ನೆನ್ಪಿಟ್ಕೊಳ್ಬೇಕು, ರಿಸಲ್ಟೆಂಟ್ ಫೋರ್ಸ್ಗೂ ನಿಮಗೆ ಫಾರ್ಮ್ನ ಕೇಳ್ಬೋದು. ರಿಸಲ್ಟೆಂಟ್ ಫೋರ್ಗೆ ಫಾರ್ಮ್ನ ಏನಿರುತ್ತೆ, P² + Q² + 2PQ cos θ ಆಗುತ್ತೆ. ಅದೇ ಥರನೇ ಆಲ್ಫಾ ಆ್ಯಂಗಲ್ನು ಕೇಳ್ಬೋದು. ಆಲ್ಫಾ ಆ್ಯಂಗಲ್ ಕೇಳಿದ್ರೆ tan alpha = ಅಂದರೆ ರಿಸಲ್ಟೆಂಟ್ ಫೋರ್ಸ್ ಮಧ್ಯದಲ್ಲಿ ಫಾರ್ಮ್ ಆಗಿರೋಂಥ ಆ್ಯಂಗಲ್ tan alpha = Q sin θ / P + Q cos θ. P + Q cos θ ಇದು ಭಾಳ ಇಂಪಾರ್ಟೆಂಟ್ ಫಾರ್ಮುಲಾಸ್. ಇಂಪಾರ್ಟೆಂಟ್ ಇದೆ ಯಾವುದು, ಲ್ಯಾಮಿಸ್ ಥಿಯರಮ್ನಿಗೆ ಏನು ಬರ್ತೀವಿ, P / sin alpha = Q / sin gamma sin alpha β
ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಸೈನ್ ಗಾಮಾ. ಹೇಳ್ಬೇಕಂದ್ರೆ ಒಂದು ಫೋರ್ಸು ಅದು ಅದರ್ ಟು ಆ್ಯಂಗಲ್ಸ್ ಮಧ್ಯದಲ್ಲಿರೋ ಆ್ಯಂಗಲ್ಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ದ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇದೆ ಆ್ಯಂಗಲ್ ಬಿಟ್ವೀನ್ ದಿ ಅದರ್ ಟು ಫೋರ್ಸಸ್. ಅದೇ ಲ್ಯಾಮಿಸ್ ಥಿಯರಮ್ ಒಳಗಡೆ ನಾವು ಹೇಳೋದು. ಓಕೆನಾ? ನೀವು ನೆನ್ಪಿಟ್ಕೋಬೇಕಾದ್ದು ಸೆಂಟರ್ ಆಫ್ ಗ್ರಾವಿಟಿ ಯಾವುದಕ್ಕೆ ಏನೇನಂತ ಕೇಳ್ತಾನೆ. ಇಂಪಾರ್ಟೆಂಟ್ ಮಾತ್ರ ನಾನು ಬರಿತಾ ಇದ್ದೀನಿ ಇಲ್ಲಿ. ಸೆಂಟರ್ ಆಫ್ ಗ್ರಾವಿಟಿ ಸೆಮಿ ಸರ್ಕಲ್ಗೆ ಏನು ಫಾರ್ಮ್ ಆಗಿರುತ್ತೆ, 4r/3π ಆಗಿರುತ್ತೆ. ಸೆಮಿ ಸರ್ಕಲ್ಗೆ 4r/3π. ನೆಕ್ಸ್ಟ್ ಸೆಂಟರ್ ಆಫ್ ಗ್ರಾವಿಟಿ ಫಾರ್ ರೈಟ್ ಸರ್ಕ್ಯುಲರ್ ಕೋನ್ಗೆ ಏನಾಗಿರಬೇಕು, h/4 ಆಗಿರಬೇಕು. ಸೆಂಟರ್ ಆಫ್ ಗ್ರಾವಿಟಿ ಫಾರ್ ಟ್ರೆಪಿಸಮ್ಗೆ, ಸೊ ಸೆಂಟರ್ ಆಫ್ ಗ್ರಾವಿಟಿ ಫಾರ್ ಟ್ರೆಪಿಸಮ್ ಏನಾಗಿರುತ್ತೆ, h/3 × 2a + 3 / 3a + b ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ. ಸೆಂಟರ್ ಆಫ್ ಗ್ರಾವಿಟಿ ಇನ್ನೊಂದಿದೆ ಭಾಳ ಇಂಪಾರ್ಟೆಂಟು. ಸೆಂಟರ್ ಆಫ್ ಗ್ರಾವಿಟಿ ಫಾರ್ ಹೆಮಿಸ್ಪಿಯರ್ ಕೇಳ್ಬೋದು. ಸೊ ಸೆಂಟರ್ ಆಫ್ ಗ್ರಾವಿಟಿ ಫಾರ್ ಹೆಮಿಸ್ಪಿಯರ್ ಏನಾಗಿರುತ್ತೆ, 3r/8 ಆಗಿರುತ್ತೆ ನೋಡಿ. ಆದಮೇಲೆ ಇನ್ನೊಂದು ಸೆಂಟರ್ ಆಫ್ ಗ್ರಾವಿಟಿ ಫಾರ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೇಳ್ತಾನೆ. ಏನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ ಏನಾಗುತ್ತೆ, a × √3/6 ಆಗುತ್ತೆ. a × √3/6. ಸೊ ರೈಟ್ ಸರ್ಕ್ಯುಲರ್ ಕೋನು, ಟ್ರೆಪಿಸಮು, ಹೆಮಿಸ್ಪಿಯರ್, ಸೆಮಿಸರ್ಕಲ್ ಇವೆಲ್ಲವೂ ಭಾಳ ಇಂಪಾರ್ಟೆಂಟ್ ನೋಡಿ, ನೆನ್ಪಿಟ್ಕೊಳ್ಳಿ. ಅದಾಗಿ ನಂತರ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನು ಭಾಳ ಇಂಪಾರ್ಟೆಂಟ್. ಇವೆಲ್ಲವೂ ನೆನ್ಪಿಟ್ಕೊಳ್ಳಿ. ಆಕ್ಸಿಸ್ ಥಿಯರಮ್ ಪ್ರಕಾರ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಪ್ರಕಾರ ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾ ಕೇಳ್ತಾನೆ. ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಭಾಳ ಇಂಪಾರ್ಟೆಂಟ್. ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಂತ ಬರುತ್ತೆ. ಇದನ್ನೇನು ಬರಿಬೋದು ಅಂದರೆ IXX ಅಥವಾ IYY = IG + a × h². ಇದನ್ನು ಒಂದು ಫಾರ್ಮುಲಾ ಬರುತ್ತೆ. ಇದು ಪ್ಯಾರಲಲ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ಗೆ ನೆನ್ಪಿಟ್ಕೊಳ್ಳಿ. ಅವ್ರೇನಾದ್ರು ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಪ್ರಕಾರ ಫಾರ್ಮುಲಾ ಏನು ಬರುತ್ತೆ ಅಂದರೆ ಇದನ್ನು ನೆನ್ಪಿಟ್ಕೊಳ್ಳಿ. ಒಂದು ನಮಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ XX ಆಕ್ಸಿಸ್ ಅಂದರೆ ಹಾರಿಜಾಂಟಲ್ ಆಕ್ಸಿಸ್ಗೆ. ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ಎ ರೆಕ್ಟಾಂಗ್ಯುಲರ್ ಸೆಕ್ಷನ್ ಅಬೌಟ್ ಹಾರಿಜಾಂಟಲ್ ಆಕ್ಸಿಸ್ ಅಂತ ಕೇಳಿದ್ರೆ ನಿಮಗೆ BD³/12 ಆಗುತ್ತೆ. BD³/12 ಓಕೆನಾ? ಅದೇ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟು ವರ್ಟಿಕಲ್ ಆಕ್ಸಿಸ್ ಕೇಳಿದ್ರೆ, ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ಎ ರೆಕ್ಟಾಂಗ್ಯುಲರ್ ಸೆಕ್ಷನ್, ಇದೇನು ರೆಕ್ಟಾಂಗ್ಯುಲರ್ ಸೆಕ್ಷನ್. ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ಎ ರೆಕ್ಟಾಂಗ್ಯುಲರ್ ಸೆಕ್ಷನ್ ಅಬೌಟ್ ಹಾರಿಜಾಂಟಲ್ ಆಕ್ಸಿಸ್ ಅಥವಾ YY ಆಕ್ಸಿಸ್. XX ಆಕ್ಸಿಸ್ ಅಂದರೆ ಹಾರಿಜಾಂಟಲ್ ಆಕ್ಸಿಸ್ ಅಂದರೆ ಏನು, XX ಆಕ್ಸಿಸ್ ಅಲ್ವಾ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ XX ಆಕ್ಸಿಸ್ ಆರ್ ಹಾರಿಜಾಂಟಲ್ ಆಕ್ಸಿಸ್ ಏನಾಗಬೇಕು, BD³/12. ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ಎ ರೆಕ್ಟಾಂಗ್ಯುಲರ್ ಸೆಕ್ಷನ್ ಅಬೌಟ್ YY ಆಕ್ಸಿಸ್ ಅಂದರೆ ವರ್ಟಿಕಲ್ ಆಕ್ಸಿಸ್ ಏನಾಗಬೇಕು, DB³/12 ಆಗಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇವೆಲ್ಲ. ಒಂದು ವೇಳೆ ನಮಗೆ ಹ್ಯಾಲೋ ರೆಕ್ಟಾಂಗ್ಯುಲರ್ ಸೆಕ್ಷನ್ ಕೇಳಿದ್ರೆ, ಇದು ನೋಡಿ ಹ್ಯಾಲೋ ರೆಕ್ಟಾಂಗ್ಯುಲರ್ ಸೆಕ್ಷನ್ ಅಂತ ಬಂದರೆ ಇದು ಹೊರಗಡೆದು ಕ್ಯಾಪಿಟಲ್ B ಮತ್ತು ಹೊರಗಡೆ ಕ್ಯಾಪಿಟಲ್ D, ಒಳಗೆ ಸ್ಮಾಲ್ b ಒಳಗಡೆ ಸ್ಮಾಲ್ d ಅಂತ ತೊಗೊಂಡ್ರೆ ಅಬೌಟ್ XX ಆಕ್ಸಿಸ್ ಏನು ಬರಿತೀವಿ ಗೊತ್ತಾ, ಫಸ್ಟು ಹೊರಗಡೆದು ಅಂದರೆ BD³/12 ಮೈನಸ್ ಮತ್ತು ಹೊರಗಡೆದು ಮೈನಸ್ ಒಳಗಡೆದು ಮಾಡಿದ್ರೆ ನಿಮಗೆ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ XX ಆಕ್ಸಿಸ್ ಅಥವಾ ಹಾರಿಜಾಂಟಲ್ ಆಕ್ಸಿಸ್ ಬರುತ್ತೆ. ಅಂದರೆ BD³/12 ಇದು XX ಆಕ್ಸಿಸ್. ಅದೇ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ YY ಆಕ್ಸಿಸ್ ಅಂದರೆ ಏನಾಗಬೇಕಿದು, DB³/12 ಮೈನಸ್ DB³/12 ಆಗುತ್ತೆ. ಓಕೆನಾ? ಇದು DB³/12 ಒಳಗಡೆದು ಮೈನಸ್ ಹೊರಗಡೆದು. ನಮಗೆ ರೆಕ್ಟಾಂಗ್ಯುಲರ್ ಸೆಕ್ಷನ್ ನೋಡಿದ್ವಿ. ಅದೇ ಥರನೇ ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ಸರ್ಕ್ಯುಲರ್ ಕೇಳಿದ್ರೆ ಅದು XX ಆಕ್ಸಿಸು ಮತ್ತು YY ಆಕ್ಸಿಸ್ ಎರಡೂ ಸಮ ಇರುತ್ತೆ. ಸೊ π × D⁴/64 ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, π × D⁴/64. ಒಂದು ವೇಳೆ ನನಗೆ ಹ್ಯಾಲೋ ಸೆಕ್ಷನ್ ಕೊಟ್ಟರಪ್ಪ, ಏನು ಹ್ಯಾಲೋ ಸೆಕ್ಷನ್ ಕೊಟ್ಟು ಮೂಮೆಂಟ್ ಆಫ್ ಇನರ್ಷಿಯಾ ಕೊಟ್ಟರು ಒಳಗಡೆದು ಮತ್ತು ಹೊರಗಡೆದು ಬಂದು ಕ್ಯಾಪಿಟಲ್ D, ಒಳಗಡೆದು ಬಂದು ಸ್ಮಾಲ್ d ಅಂತ ಇಟ್ಕೊಳ್ಳಿ. ಅವಾಗ ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ಮ್ ಏನಾಗಬೇಕು, ಅಬೌಟ್ XX ಆಕ್ಸಿಸ್ ಆಗಲಿ YY ಆಕ್ಸಿಸ್ ಆಗಲಿ πD⁴/64 ಮೈನಸ್ π × ಸ್ಮಾಲ್ D⁴/64 ಆಗುತ್ತೆ. ಓಕೆನಾ? ಇದು ನೆನ್ಪಿಟ್ಕೊಳ್ಳಿ. ಇದು ಫಾರ್ ಹ್ಯಾಲೋ ಸೆಕ್ಷನ್ ಆಗಿರಬೇಕು. ಅದೇ ಥರನೇ ಫಾರ್ ಎ ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ಎ ಟ್ರಯಾಂಗಲ್ ಕೇಳಿದ್ರೆ, ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ಎ ಟ್ರಯಾಂಗಲ್ ಅಬೌಟು ಹೇಳಬೇಕಂದ್ರೆ ನಿಮಗೆ ಟ್ರಯಾಂಗಲ್ ಹಿಂಗಿರುತ್ತೆ, ಇದು ಬೇಸು ಇದು ಏಪೆಕ್ಸ್ ಅಂತ ಹೇಳ್ತೀವಿ, ಹೌದಾ? ಫಾರ್ ಎ ಬೇಸ್ ಅಂತ ಹೇಳಿದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ಎ ಬೇಸ್ ಅಂತಂದರೆ ಏನಾಗಬೇಕು, B × h³/12. ಭಾಳ ಇಂಪಾರ್ಟೆಂಟ್ ಇದು. ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ಎ ಟ್ರಯಾಂಗಲ್ ವಿತ್ ರೆಸ್ಪೆಕ್ಟ್ ಟು ಬೇಸ್ ಅಂದರೆ ಈ ರೆಸ್ಪೆಕ್ಟ್ ಟು ಬೇಸಿಂದ ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾ ಕೇಳಿದ್ರೆ B × h³/12 ಆಗುತ್ತೆ. ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ, ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ನಮಗೆ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸ್ ಲಿವರು, ಥರ್ಡ್ ಕ್ಲಾಸ್ ಲಿವರ್ ಇದೆಲ್ಲ. ಸೊ ಫಸ್ಟ್ ಕ್ಲಾಸ್ ಲಿವರಲ್ಲಿ ಹೆಂಗೆ ಬರುತ್ತೆ, ಸೆಂಟ್ರಲ್ಲಿ ಫಲ್ಕ್ರಮ್ ಇರಬೇಕು. ಏನಿರಬೇಕು, ಸೆಂಟ್ರಲ್ ಫಲ್ಕ್ರಮ್. ಆ ಕಡೆಯನ್ನು ತೊಗೊಳ್ಳಿ, ಈ ಕಡೆಯನ್ನು ತೊಗೊಳ್ಳಿ. ಇದು ಎಫರ್ಟ್ ಅಂತ ತೊಗೊಂಡ್ರೆ ಈ ಕಡೆ ಲೋಡ್ ಅಂತ ತೊಗೊಳ್ತೀನಿ. ಇದೇನು ಲೋಡ್. ಓಕೆನಾ? ಲೋಡ್. ಇದು ಫಸ್ಟ್ ಕ್ಲಾಸ್ ಲಿವರು. ಸೆಕೆಂಡ್ ಕ್ಲಾಸ್ ಲಿವರಲ್ಲಿ ಏನು ಬರುತ್ತೆ, ಥರ್ಡ್ ಕ್ಲಾಸ್ ಲಿವರಲ್ಲಿ ಏನು ಬರುತ್ತೆ ಅಂತ ಭಾಳ ಇಂಪಾರ್ಟೆಂಟ್. ಥರ್ಡ್ ಕ್ಲಾಸ್ ಲಿವರಲ್ಲಿ ಸೆಂಟ್ರಲ್ಲಿ ಎಫರ್ಟ್ ಬರುತ್ತೆ. ಏನು ಬರುತ್ತೆ, ಸೆಂಟ್ರಲ್ಲಿ ಎಫರ್ಟ್ ಬರುತ್ತೆ. ಓಕೆನಾ? ಆ ಕಡೆಯನ್ನು ಲೋಡ್ ತೊಗೊಳ್ಳಿ, ಈ ಕಡೆಯನ್ನು ಲೋಡ್ ತೊಗೊಳ್ಳಿ. ಹೇಳ್ಬೇಕಂದ್ರೆ ನಿಮಗೆ ಇದು ಟಾಂಗ್ ಏನಿದೆಲ್ಲ, ಕಿಚನ್ ಟಾಂಗ್ ಅಂದರೆ ಇದು ಫಲ್ಕ್ರಮ್ ಬರಬೇಕು. ಇದು ಫಲ್ಕ್ರಮು. ಕಿಚನ್ ಟಾಂಗ್ ಬಂದು ಥರ್ಡ್ ಕ್ಲಾಸ್ ಲಿವರ್ಗೆ ಎಕ್ಸಾಂಪಲ್ ಆಗುತ್ತೆ. ಇಲ್ಲೇನು ಬರುತ್ತೆ, ಇದು ಫಲ್ಕ್ರಮ್ ಆದರೆ ಸೆಂಟ್ರಲ್ ಎಫರ್ಟ್ ಆದರೆ ಈ ಕಡೆ ಲೋಡ್ ಆಗಬೇಕು. ಇದು ಥರ್ಡ್ ಕ್ಲಾಸ್ ಲಿವರು. ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ ಲಿವರ್ಗೆ ವೀಲ್ ಬಾರೋಯರ್ ಎಕ್ಸಾಂಪಲ್ ಆಗುತ್ತೆ. ವೀಲ್ ಬಾರೋಯರ್ ಅಂತಂದರೆ ಏನಾಗಬೇಕು, ಇದು ಫಲ್ಕ್ರಮ್ ಆಗುತ್ತೆ. ಈ ಕಡೆ
ಸೆಂಟ್ರಲ್ ಏನಿರಬೇಕು, ಲೋಡ್ ಇರಬೇಕು, ಸೆಂಟ್ರಲ್ ಲೋಡು. ನೆಕ್ಸ್ಟ್ ಈ ಕಡೆ ಏನು ಬರುತ್ತೆ, ಎಫರ್ಟ್ ಬರುತ್ತೆ. ಓಕೆನಾ, ಇದು ಥರ್ಡ್ ಕ್ಲಾಸ್ ಲಿವರ್, ಇದು ಸೆಕೆಂಡ್ ಕ್ಲಾಸ್ ಲಿವರ್. ನೆನ್ಪಿಟ್ಕೊಳ್ಳಿ, ಫಸ್ಟ್ ಕ್ಲಾಸ್ ಲಿವರ್ ಇದು ಫಸ್ಟ್ ಕ್ಲಾಸು, ಇದು ಸೆಕೆಂಡ್ ಕ್ಲಾಸು, ಇದು ಥರ್ಡ್ ಕ್ಲಾಸು. ಸೊ ಫಸ್ಟ್ ಕ್ಲಾಸಲ್ಲಿ ಬಂದು ನಿಮ್ಗೆ ಏನಿರುತ್ತೆ, ಸೆಂಟ್ರಲ್ ಫಲ್ಕ್ರಮ್ ಇರುತ್ತೆ, ಸೆಕೆಂಡ್ ಕ್ಲಾಸಲ್ಲಿ ಸೆಂಟ್ರಲ್ ಲೋಡ್ ಇರುತ್ತೆ, ಥರ್ಡ್ ಕ್ಲಾಸಲ್ಲಿ ಏನಿರುತ್ತೆ, ಎಫರ್ಟ್ ಇರುತ್ತೆ. ಓಕೆನಾ. ಸೊ ಫಸ್ಟ್ ಕ್ಲಾಸ್ ಲಿವರ್ಗೆ ನಿಮಗೆ ಸೀಸರ್ ಅಂತ ಎಕ್ಸಾಂಪಲ್ ತೊಗೊಳ್ಬೋದು, ಸೆಕೆಂಡ್ ಕ್ಲಾಸ್ ಲಿವರ್ಗೆ ಆದರೆ ವೀಲ್ ಬಾರೋರ್ ಅಂತ ತೊಗೊಳ್ಬೋದು, ಥರ್ಡ್ ಕ್ಲಾಸ್ ಲಿವರ್ಗೆ ಏನಂತ ತೊಗೊಳ್ತೀರಾ, ಕಿಚನ್ ಟಾಂಗ್ಸ್ ಅಂತ ಥರ್ಡ್ ಕ್ಲಾಸ್ ಲಿವರ್ಗೆ ಎಕ್ಸಾಂಪಲ್ ತೊಗೊಳ್ರಿ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಲಿವರ್ ನಿಮ್ಗೆ ಗೊತ್ತಾಯ್ತು. ಓಕೆನಾ, ಇದು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಲಿವರ್ದು. ಇವಾಗ ಇದರೊಳಗಡೆ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಒಂದು ಬರುತ್ತೆ. ಮೆಕ್ಯಾನಿಕಲ್ ಅಡ್ವಾಂಟೇಜ್ ಅಂದ್ರೆ ಏನಪ್ಪ ಅಂದರೆ, ಸೊ ಇಲ್ಲಿ ನಿಮಗೆ ಔಟ್ಪುಟ್ ಯಾವುದು, ಇನ್ಪುಟ್ ಕೊಡ್ತಿರೋದು ಎಫರ್ಟ್, ಔಟ್ಪುಟ್ ಕೊಡ್ತಿರೋದೇನು, ಔಟ್ಪುಟ್ ಬರ್ತಿರೋದೇನು ಲೋಡ್. ಸೊ ದ ಲೋಡ್ ಲಿಫ್ಟೆಡ್ ಟು ಎಫರ್ಟ್ ಅಪ್ಲೈಡ್ ಇಸ್ ಕಾಲ್ಡ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಅಂತ ಹೇಳ್ತೀವಿ ಅಷ್ಟೇ. ಲೋಡ್ ಲಿಫ್ಟೆಡ್ ಟು ಎಫರ್ಟ್ ಅಪ್ಲೈಡ್ ಇಸ್ ಕಾಲ್ಡ್ ಮೆಕ್ಯಾನಿಕಲ್ ಅಡ್ವಾಂಟೇಜ್. ಅದೇ ಥರನೇ ವೆಲಾಸಿಟಿ ರೇಷಿಯೋನು ಬರುತ್ತೆ. ವೆಲಾಸಿಟಿ ರೇಷಿಯೋ ಅಂದ್ರೆ ಏನು, ಡಿಸ್ಟೆನ್ಸ್ ಮೂಡ್ ಬೈ ದಿ ಎಫರ್ಟ್ ಟು ದಿ ಡಿಸ್ಟೆನ್ಸ್ ಮೂಡ್ ಬೈ ದಿ ಲೋಡ್. ಡಿಸ್ಟೆನ್ಸ್ ಮೂಡ್ ಬೈ ದಿ ಎಫರ್ಟ್ ಟು ದಿ ಡಿಸ್ಟೆನ್ಸ್ ಮೂಡ್ ಬೈ ದಿ ಲೋಡ್. ಓಕೆನಾ, ಇದೇನಾಗುತ್ತೆ, ವೆಲಾಸಿಟಿ ರೇಷಿಯೋ ಆಗುತ್ತೆ. ಇವೆರಡು ಇಂಪಾರ್ಟೆಂಟ್ ನೋಡಿ, ನೆನ್ಪಿಟ್ಕೊಳ್ಳಿ. ಅದಾಗಿ ನಂತರ ಇನ್ನೊಂದು ಇವೆರಡು ಸಾಕು. ಔಟ್ಪುಟ್ ಬೈ ಇನ್ಪುಟ್ ಅಂತಂದರೆ ಏನಾಗುತ್ತೆ, ಎಫಿಷಿಯನ್ಸಿ ಆಫ್ ದಿ ಮಷಿನ್ ಆಗುತ್ತೆ. ಹೌದಾ, ಔಟ್ಪುಟ್ ಬೈ ಇನ್ಪುಟ್ ಅಂತಂದರೆ ಎಫಿಷಿಯನ್ಸಿ ಆಫ್ ದಿ ಮಷಿನ್, ಅದನ್ನು ನೆನ್ಪಿಟ್ಕೊಳ್ಳಿ. ಮೂಮೆಂಟ್ ಆಫ್ ಇನರ್ಷಿಯಾದ ಯೂನಿಟ್ mm⁴ ಆಗಿರುತ್ತೆ. ಸೆಕ್ಷನ್ ಮಾಡ್ಯುಲಸ್ ಯೂನಿಟ್ mm⁴ ಆಗಿರುತ್ತೆ. ಆದಮೇಲೆ ಒನ್ ಎಂಡ್ ಫಿಕ್ಸ್ಡ್ ಇದ್ದು ಅದರ್ ಎಂಡ್ ಫ್ರೀ ಇತ್ತು ಅಂತಂದರೆ ಅದು ಕ್ಯಾಂಟಿಲಿವರು. ಒನ್ ಎಂಡ್ ಫಿಕ್ಸ್, ಟೂ ಎಂಡ್ಸಲ್ಲೂ ನಮಗೆ ಏನಾದರೂ ಕೆಳಗಡೆ ರಿಯಾಕ್ಷನ್ ಫೋರ್ಸಸ್ ಇದ್ದರೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ಹೇಳ್ತೀವಿ. ಇದು ಕ್ಯಾಂಟಿಲಿವರ್ ಬೀಮ್. ಒನ್ ಎಂಡ್ ಫಿಕ್ಸ್ಡ್ ಅದರ್ ಎಂಡ್ ಫ್ರೀ ಇದ್ದರೆ. ಭಾಳ ಸಪೋರ್ಟ್ಸ್ ಏನಾದರೂ ಇತ್ತಂದರೆ, ಭಾಳ ರಿಯಾಕ್ಷನ್ ಫೋರ್ಸಸ್ ಏನಿದ್ರೆ ಅದು ಕಂಟಿನ್ಯೂಯಸ್ ಬೀಮು. ಎರಡೇ ರಿಯಾಕ್ಷನ್ ಫೋರ್ಸಸ್ ಇದ್ದು ಎಕ್ಸ್ಟ್ರಾ ಸಪೋರ್ಟ್ ಏನಾದರೂ ಕಾಣ್ತಿದ್ರೆ ಅದು ಓವರ್ ಹ್ಯಾಂಗಿಂಗ್ ಅಂತ ಹೇಳ್ತೀವಿ. ಏನು, ಓವರ್ ಹ್ಯಾಂಗಿಂಗು. ಆದಮೇಲೆ ಫಿಕ್ಸ್ಡ್, ಎರಡು ಎಂಡ್ ಫಿಕ್ಸ್ಡ್ ಇತ್ತು ಅಂದರೆ ಅದು ಫಿಕ್ಸ್ಡ್. ಓಕೆನಾ, ಇದು ಟೈಪ್ಸ್ ಆಫ್ ಬೀಮ್ಸ್. ಒನ್ ಎಂಡ್ ಫಿಕ್ಸ್ಡ್, ಅದರ್ ಎಂಡ್ ಫ್ರೀ ಕ್ಯಾಂಟಿಲಿವರು. ಎರಡು ಎಂಡ್ಸಲ್ಲಿ ರಿಯಾಕ್ಷನ್ ಫೋರ್ಸಸ್, ಎಂಡ್ಸಲ್ಲಿ ರಿಯಾಕ್ಷನ್ ಫೋರ್ಸ್ ಆದರೆ ಸಿಂಪ್ಲಿ ಸಪೋರ್ಟೆಡ್. ಮೋರ್ ದೆನ್ 2 ರಿಯಾಕ್ಷನ್ ಫೋರ್ಸಸ್ ಇದ್ದರೆ ಕಂಟಿನ್ಯೂಯಸ್ಸು. ಅದಾಗಿ ನಂತರ ಎರಡೇ ರಿಯಾಕ್ಷನ್ ಫೋರ್ಸಸ್ ಇದ್ದು ಎಕ್ಸ್ಟ್ರಾ ಪ್ರೊಜೆಕ್ಷನ್ ಈ ಕಡೆನೇ ಇರಲಿ ಅದು ಓವರ್ ಹ್ಯಾಂಗಿಂಗ್ ಅಂತ ಹೇಳ್ತೀವಿ. ಎರಡು ಎಂಡಲ್ಲಿ ಫಿಕ್ಸ್ಡ್ ಇತ್ತು ಅಂದರೆ ಅದು ಫಿಕ್ಸ್ಡ್ ಬೀಮ್ ಆಗುತ್ತೆ. ಓಕೆನಾ. ಆದಮೇಲೆ ನಮಗೆ ಭಾಳ ಕೇಳೋದಂದರೆ ಕ್ಯಾಂಟಿಲಿವರ್ ಸಿಂಪ್ಲಿ ಸಪೋರ್ಟೆಡ್. ಆದಮೇಲೆ ಇಲ್ಲಿ ನೋಡಿ, ಓವರ್ ಹ್ಯಾಂಗಿಂಗಲ್ಲಿ ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್ ಬರುತ್ತೆ. ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್ನ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತಲೂ ಕರಿತೀವಿ. ಓಕೆನಾ, ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್ನ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತಲೂ ಕರಿತೀವಿ. ಕ್ಯಾಂಟಿಲಿವರ್ ಬೀಮಲ್ಲಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟು ಸಪೋರ್ಟ್ಸಲ್ಲಿ ಬರುತ್ತೆ. ಸಿಂಪ್ಲಿ ಸಪೋರ್ಟೆಡಲ್ಲಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟು ಸೆಂಟ್ರಲ್ ಬರುತ್ತೆ. ಅದಾಗಿ ನಂತರ ಫ್ರೀ ಎಂಡ್ಸಲ್ಲಿ ಬೆಂಡಿಂಗ್ ಮೂಮೆಂಟ್ ಎಷ್ಟಿರುತ್ತೆ ಅಂದರೆ 0 ಇರುತ್ತೆ. ಇಲ್ಲಿ 0, ಇಲ್ಲೂ 0. ಬೆಂಡಿಂಗ್ ಮೂಮೆಂಟ್ ಅಟ್ ದಿ ಫ್ರೀ ಎಂಡ್ ಏನಾಗಿರುತ್ತೆ, 0 ಇರುತ್ತೆ. ಬೆಂಡಿಂಗ್ ಮೂಮೆಂಟ್ ಅಟ್ ಫ್ರೀ ಎಂಡ್ ಏನಾಗಿರಬೇಕು, 0 ಇರಬೇಕು. ಕ್ಯಾಂಟಿಲಿವರಲ್ಲಿ ಬೆಂಡಿಂಗ್ ಮೂಮೆಂಟ್ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಕ್ಯಾಂಟಿಲಿವರಲ್ಲಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಬಂದು ಎಲ್ಲಿರುತ್ತೆ, ಸಪೋರ್ಟ್ ಹತ್ರ ಇರುತ್ತೆ. ಎಲ್ಲಿ, ಕ್ಯಾಂಟಿಲಿವರಲ್ಲಿ. ಓಕೆನಾ. ಅದೇ ಥರನೇ ಸಿಂಪ್ಲಿ ಸಪೋರ್ಟೆಡಲ್ಲಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಬರೋದು, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಇನ್ ಸಿಂಪ್ಲಿ ಸಪೋರ್ಟೆಡ್ ಬರೋದು ಮಿಡ್ಡಲ್ಲಿ. ಓಕೆನಾ, ಇಷ್ಟನ್ನು ನೆನ್ಪಿಟ್ಕೊಳ್ಳಿ, ಇವೆಲ್ಲ ಭಾಳ ಇಂಪಾರ್ಟೆಂಟ್. ಆದಮೇಲೆ ಎಲ್ಲಿ ಶಿಯರ್ ಫೋರ್ಸು ತನ್ನ ಸೈನ್ನ ಚೇಂಜ್ ಆಗುತ್ತೋ ಅಲ್ಲಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಇರುತ್ತೆ. ಶಿಯರ್ ಫೋರ್ಸು ಎಲ್ಲಿ ತನ್ನ ಸೈನ್ನ ಚೇಂಜ್ ಮಾಡುತ್ತೋ ಅಲ್ಲಿ ಬೆಂಡಿಂಗ್ ಮೂಮೆಂಟು ಮ್ಯಾಕ್ಸಿಮಮ್ ಇರುತ್ತೆ. ಅಥವಾ ಶಿಯರ್ ಫೋರ್ಸು ಎಲ್ಲಿ 0 ಇರುತ್ತೋ ಅಲ್ಲಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇವೆರಡು ಡೆಡ್ ಸ್ಟೇಟ್ಮೆಂಟ್ಸು ಒಂದೇ ಅರ್ಥ. ನೆಕ್ಸ್ಟ್, ಬೆಂಡಿಂಗ್ ಮೂಮೆಂಟು ಎಲ್ಲಿ ಸೈನ್ನ ಚೇಂಜ್ ಮಾಡ್ಕೊಳ್ಳುತ್ತೋ ಬೆಂಡಿಂಗ್ ಮೂಮೆಂಟ್ ಎಲ್ಲಿ ಸೈನ್ನ ಚೇಂಜ್ ಮಾಡ್ಕೊಳ್ಳುತ್ತೋ ಅಲ್ಲಿ ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್ ಬರುತ್ತೆ ಅಥವಾ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಬರುತ್ತೆ. ಇನ್ನೊಂದು ಸ್ಟೇಟ್ಮೆಂಟಲ್ಲಿ ಹೆಂಗೆ ಕೇಳ್ಬೋದು ಅಂದರೆ, ಬೆಂಡಿಂಗ್ ಮೂಮೆಂಟು ಎಲ್ಲಿ 0 ಇರುತ್ತೋ ಅಲ್ಲಿ ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್ ಬರುತ್ತೆ. ಅಲ್ಲಿ ಏನು ಬರುತ್ತೆ ಅಂತ ಕೇಳಿದ್ರೆ ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್ ಬರುತ್ತೆ. ನೋಡಿ, ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದೇನೆಂದರೆ, ನಮಗೆ ಫಾರ್ಮುಲಾಸು ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟು ಕ್ಯಾಂಟಿಲಿವರಲ್ಲಿ ಪಾಯಿಂಟ್ ಲೋಡ್ ಆಕ್ಟ್ ಆಗುವಾಗ ಬೆಂಡಿಂಗ್ ಮೂಮೆಂಟ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಏನಾಗಿರುತ್ತೆ ಅಂತ ಕೇಳ್ತಾನೆ. ಏನಾಗಿರುತ್ತೆ, W×L ಆಗಿರುತ್ತೆ. ಅದೇ ಕ್ಯಾಂಟಿಲಿವರಲ್ಲಿ ಎಂಟೈರ್ ಬೀಮಲ್ಲಿ ನನಗೇನಾದರೂ UDL ಆಕ್ಟ್ ಆಗ್ತಿದ್ರೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಏನಾಗಿರುತ್ತೆ ಅಂತ ಕೇಳ್ತಾರೆ, W×L² ಆಗಿರುತ್ತೆ. ಅದೇ ಒಂದು ವೇಳೆ ಸಿಂಪ್ಲಿ ಸಪೋರ್ಟೆಡಲ್ಲಿ ಪಾಯಿಂಟ್ ಲೋಡ್ ಸೆಂಟ್ರಲ್ ಆಕ್ಟ್ ಆಗುವಾಗ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಷ್ಟಿರುತ್ತೆ ಅಂತ ಕೇಳ್ತಾರೆ, WL/4 ಆಗಿರುತ್ತೆ. ಅದೇ ಸಿಂಪ್ಲಿ ಸಪೋರ್ಟೆಡಲ್ಲಿ ನನಗೆ UDL ಆಕ್ಟ್ ಆಗುವಾಗ ಬೆಂಡಿಂಗ್ ಮೂಮೆಂಟು ಮ್ಯಾಕ್ಸಿಮಮ್ ಏನಿರುತ್ತೆ ಅಂತ ಕೇಳ್ತಾರೆ, WL²/8 ಆಗಿರುತ್ತೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಥರ್ಮಲ್ ಸ್ಟ್ರೆಸಸ್ಸು ಭಾಳ ಇಂಪಾರ್ಟೆಂಟ್ ನಮಗೆ. ಥರ್ಮಲ್ ಸ್ಟ್ರೆಸಸ್ದು ಫಾರ್ಮುಲಾ ಕೇಳ್ತಾನೆ. ಥರ್ಮಲ್ ಸ್ಟ್ರೆಸಸ್ದು ಫಾರ್ಮುಲಾ ಒಂದು E∗α∆T ಆಗುತ್ತೆ. E∗α∆T ಭಾಳ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಅದೇ ಥರನೇ ನನಗೆ ECK ರಿಲೇಷನ್ ಭಾಳ ಇಂಪಾರ್ಟೆಂಟ್ ಅಲ್ಲ. ECK ರಿಲೇಷನ್ ಕೇಳ್ತಾರೆ. ಸೊ ECK ರಿಲೇಷನ್ನ ನಾನು ಇಲ್ಲಿ Eಗೆ Cಗೆ Kಗೆ ರಿಲೇಷನ್ E = 9CK/3K+C ಆಗಿರುತ್ತೆ. 3K+C
ಡೆಲ್ಟಾ ಎಲ್ ಫಾರ್ಮನು ಭಾಳ ಇಂಪಾರ್ಟೆಂಟ್. ಡೆಲ್ಟಾ ಎಲ್ ಇಸ್ ಟು ಪಿ ಎಲ್ ಡಿವೈಡೆಡ್ ಬೈ ಎ ಇ. ಸ್ಟ್ರೆಸ್ ಫಾರ್ಮ್ ಏನಾಗಿರುತ್ತೆ, ಲೋಡ್ ಡಿವೈಡೆಡ್ ಬೈ ಏರಿಯಾ ಆಗಿರುತ್ತೆ. ಸ್ಟ್ರೈನ್ ಫಾರ್ಮ್ ಏನಾಗಿರುತ್ತೆ, ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಆಗಿರುತ್ತೆ. ಅಥವಾ ಡೆಲ್ಟಾ ಎಪ್ಸ್ಲಾನ್ ವಿ ಅಂತಂದ್ರೇನು, ಡೆಲ್ಟಾ ವಿ ಡಿವೈಡೆಡ್ ಬೈ ವಿ ಅಂತ ಬರಿತೀವಿ. ಎಪ್ಸ್ಲಾನ್ ಟಿ ಥಿಕ್ನೆಸ್ಗೂ ನಾವು ಮಾಡ್ಬೋದು, ಡೆಲ್ಟಾ ಟಿ ಡಿವೈಡೆಡ್ ಬೈ ಟಿ ಅಂತ ಬರಿಬೋದು. ಓಕೆನಾ, ಇವೆಲ್ಲ ಸ್ಟ್ರೈನ್ ಫಾರ್ಮುಲಾಸ್. ಯಂಗ್ಸ್ ಮಾಡ್ಯುಲಸ್ಗೆ ಮತ್ತು ಸ್ಟ್ರೆಸ್ಗೆ ಸ್ಟ್ರೈನ್ಗೂ ಬರಿಬೋದು. ಈಸ್ ಈಕ್ವಲ್ ಟು ಯಂಗ್ಸ್ ಮಾಡ್ಯುಲಸ್ ಈಸ್ ಈಕ್ವಲ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್ ಅಂತ ಫಾರ್ಮ್ನೂ ಬರುತ್ತೆ. ಇಟ್ಕೊಳ್ಳಿ, ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಭಾಳ ಇಂಪಾರ್ಟೆಂಟು. ಸ್ಟ್ರೆಸ್ ಸ್ಟ್ರೈನ್ ಕರ್ವಲ್ಲಿ ಈ ಥರ ನನಗೆ ಮೈಲ್ಡ್ ಸ್ಟೀಲಿಗೆ ಬರುತ್ತೆ. ಸೊ ಫಸ್ಟ್ ಪ್ರಪೋರ್ಷನಲ್ ಲಿಮಿಟ್ ಆದಮೇಲೆ ಎಲಾಸ್ಟಿಕ್ ಪಾಯಿಂಟು, ಆಮೇಲೆ ಈಲ್ಡಿಂಗ್ ಪಾಯಿಂಟು, ಅಪ್ಪರ್ ಈಲ್ಡ್ ಲೋಯರ್ ಈಲ್ಡ್, ಇವೆರಡನ್ನ ಈಲ್ಡಿಂಗ್ ಪಾಯಿಂಟ್ ಅಂತ ತೊಗೊಳ್ಬೋದು. ಆಮೇಲೆ ಅಲ್ಟಿಮೇಟ್ ಪಾಯಿಂಟು, ಆಮೇಲೆ ಬ್ರೇಕಿಂಗ್ ಪಾಯಿಂಟ್. ಸೊ ಈ ಸ್ಟ್ರೆಸ್ ಸ್ಟ್ರೈನ್ ಗ್ರಾಫ್ ಮೇಲೆ ನಮ್ಗೆ ಇನ್ನೊಂದು ಕೇಳ್ಬೋದು, ವಿತಿನ್ ಎಲಾಸ್ಟಿಕ್ ಲಿಮಿಟ್ ಒಳಗಡೆ. ಇಲ್ಲಿ ಎಲಾಸ್ಟಿಕ್ ಲಿಮಿಟ್ ತಾನೆ. ಸೊ ಏರಿಯಾ ಅಂಡರ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಪ್ ಟು ಎಲಾಸ್ಟಿಕ್ ಪಾಯಿಂಟು ನಾವೇನು ಫೈಂಡ್ ಔಟ್ ಮಾಡ್ಬೋದು, ರೆಸಿಲಿಯನ್ಸ್ನ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಅಥವಾ ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ನೆನ್ಪಿಟ್ಕೊಳ್ಳಿ. ಅಪ್ ಟು ಎಲಾಸ್ಟಿಕ್ ಲಿಮಿಟ್. ಏರಿಯಾ ಅಂಡರ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಎಂಟೈರ್ ಗ್ರಾಫ್ ಒಳಗಡೆ, ಏರಿಯಾ ಅಂಡರ್ ಎಂಟೈರ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಏನು ಫೈಂಡ್ ಔಟ್ ಮಾಡ್ಬೋದು ಅಂದರೆ ಟಫ್ನೆಸ್ನ ಮೆಷರ್ ಮಾಡ್ಬೋದು. ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಸೊ ಅದು ಸೀಕ್ವೆನ್ಸು ಮತ್ತು ಇದೊಂದು ನೆನ್ಪಿಟ್ಕೊಂಡಿರ್ಬೇಕು ನೀವು. ನಮಗೆ ಈ ರಿಲೇಷನ್ಸ್ ಭಾಳ ಇಂಪಾರ್ಟೆಂಟು. ಈಸ್ ಈಕ್ವಲ್ ಟು 3k ಇಂಟು 1 ಮೈನಸ್ 2μ ಒಂದು ರಿಲೇಷನ್. ಅದೇ ಥರನೇ ಈಸ್ ಈಕ್ವಲ್ ಟು 3k ಅಂದರೆ ಬಲ್ಕ್ ಮಾಡ್ಯುಲಸ್ಗೆ ನಾವು ಒಂದು ವೇಳೆ ಮಾಡ್ಯುಲಸ್ ಆಫ್ ರಿಜಿಡಿಟಿಗೆ ಬರೆಯೋದಿದ್ರೆ ಈಸ್ ಈಕ್ವಲ್ ಟು 2c ಇಂಟು 1 ಪ್ಲಸ್ ಮ್ಯೂ. ಈಸ್ ಈಕ್ವಲ್ ಟು 2c ಇಂಟು 1 ಪ್ಲಸ್ ಮ್ಯೂ. ಈಸ್ ಈಕ್ವಲ್ ಟು 3k ಇಂಟು 1 ಮೈನಸ್ 2μ ಆದರೆ ಈ ಯಂಗ್ಸ್ ಮಾಡ್ಯುಲಸ್ಸು ಬಲ್ಕ್ ಮಾಡ್ಯುಲಸ್. ಈಸ್ ಈಕ್ವಲ್ ಟು 2c ಇಂಟು 1 ಪ್ಲಸ್ ಮ್ಯೂ ಆದರೆ ಯಂಗ್ಸ್ ಮಾಡ್ಯುಲಸ್ಗೆ ರಿಜಿಡಿಟಿ ಮಾಡ್ಯುಲಸ್ಗೆ. ಮೂರಕ್ಕೂ ಬರೋ ರಿಲೇಷನ್ ಇದು. ಆದಮೇಲೆ ಪಾಯ್ಸನ್ಸ್ ರೇಷಿಯೋಗೂ ನೆನ್ಪಿಟ್ಕೊಳ್ಳಿ. ಮ್ಯೂ ಈಸ್ ಈಕ್ವಲ್ ಟು 3k ಮೈನಸ್ 2c ಡಿವೈಡೆಡ್ ಬೈ ಸಿ ಬದಲು ಜಿನೂ ಬರ್ಕೊಳ್ಬೋದು 6k ಪ್ಲಸ್ 2g. ಇದು ನಮ್ಮ ಫಾರ್ಮುಲಾ ಮ್ಯೂಗೆ. ಓಕೆನಾ. ಸೊ ಇವೆಲ್ಲ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಆದಮೇಲೆ ರಬ್ಬರ್ಗೆ ಪಾಯ್ಸನ್ಸ್ ರೇಷಿಯೋ ಎಷ್ಟಿರುತ್ತೆ ಅಂತ ಕೇಳ್ತಾನೆ. ಪರ್ಫೆಕ್ಟ್ಲಿ ಎಲಾಸ್ಟಿಕ್ ರಬ್ಬರ್ಗೆ 0.5 ಇರಬೇಕು. ಕಾರ್ಕಿಗೆ ಎಷ್ಟಿರುತ್ತೆ, 0 ಇರುತ್ತೆ. ರಬ್ಬರ್ಗೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಬರೀ ರಬ್ಬರ್ಗೆ 0.45 ಟು 0.5 ತನಕ ಇರುತ್ತೆ. ಮ್ಯಾಕ್ಸಿಮಮ್ ರಬ್ಬರ್ಗೆ ಇರುತ್ತೆ. ನೆನ್ಪಿಟ್ಕೊಳ್ರಿ ಇದೆಲ್ಲ. ಇನ್ನೊಂದು ಬರುತ್ತೆ ಮಟೀರಿಯಲ್ಸು. ಹೋಮೋಜಿನಿಯಸ್ ಮತ್ತು ಇನ್ನೊಂದು ಹೋಮೋಜಿನಿಯಸ್ಸು ಐಸೆಂಟ್ರೋಪಿಕ್ ಮೆಟೀರಿಯಲ್ಗೆ ಇಂಡಿಪೆಂಡೆಂಟ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಎಷ್ಟಿರ್ತಾವೆ ಅಂತ ಕೇಳಿದ್ರೆ 2 ಅಂತೇಳಿ. ಅದೇ ಥರನೇ ಆರ್ಥೋಟ್ರೋಪಿಕ್ಗೆ ಆರ್ಥೋಟ್ರೋಪಿಕ್ ಮೆಟೀರಿಯಲ್ಗೆ ಇಂಡಿಪೆಂಡೆಂಟ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಎಷ್ಟಿರುತ್ತೆ ಅಂದರೆ 9 ಅಂತೇಳಿ. ಇನ್ನೊಂದು ಕೊನೆಯದು ಬರುತ್ತೆ ಯಾವುದು ಆನೈಸೋಟ್ರೋಪಿಕ್ ಮೆಟೀರಿಯಲ್. ಆನೈಸೋಟ್ರೋಪಿಕ್ಗೆ ಇಂಡಿಪೆಂಡೆಂಟ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಎಷ್ಟಿರುತ್ತೆ ಅಂದರೆ 21 ಇರುತ್ತೆ ಅಂತ ಹೇಳಿ. ಅಥವಾ ಟೋಟಲ್ ಟಾರ್ಕ್ ಅಥವಾ ಟ್ವಿಸ್ಟಿಂಗ್ ಮೂಮೆಂಟ್ ಫಾರ್ಮುಲಾ ಅದು ಭಾಳ ಇಂಪಾರ್ಟೆಂಟು. ಟಿ ಈಸ್ ಈಕ್ವಲ್ ಟು ಟೌ ಇಂಟು ಪೈ ಇಂಟು ಡಿ ಕ್ಯೂಬ್ ಡಿವೈಡೆಡ್ ಬೈ 16 ಇಂಟು ಟೌ. ಇದು ಫಾರ್ಮುಲಾ ನೋಡಿ. ಪೈ ಇಂಟು ಡಿ ಕ್ಯೂಬ್ ಡಿವೈಡ್ ಬೈ 16 ಇಂಟು ಟೌ. ಈ ಫಾರ್ಮ್ನ ನೆನ್ಪಿಟ್ಕೊಳ್ಳಿ. ಇದು ಭಾಳ ಇಂಪಾರ್ಟೆಂಟ್. ಇದು ಪೈ ಇಂಟು ಡಿ ಕ್ಯೂಬ್ ಡಿವೈಡೆಡ್ ಬೈ 16 ಇಂಟು ಟೌ. ಇದು ಟ್ವಿಸ್ಟಿಂಗ್ ಮೂಮೆಂಟ್ ಟಾರ್ಕ್ಗೆ ಫಾರ್ಮ್ನ ಇರುತ್ತೆ. ಏನು ನೆನ್ಪಿಟ್ಕೋಬೇಕಂದ್ರೆ ಶಾಫ್ಟಲ್ಲಿ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಎಲ್ಲಿರುತ್ತೆ ಅಂದರೆ ಔಟರ್ ಸರ್ಫೇಸಲ್ಲಿ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಇರುತ್ತೆ. ಸೆಂಟ್ರಲ್ ಎಷ್ಟಿರುತ್ತಪ್ಪ ಅಂದರೆ ಶಿಯರ್ ಸ್ಟ್ರೆಸ್ಸು 0 ಇರುತ್ತೆ. ಓಕೆನಾ, ಇದೊಂದು ನೆನ್ಪಿಟ್ಕೊಳ್ಳಿ. ಚಾನ್ಸಸ್ ಇರುತ್ತೆ. ಈಕ್ವಲೆಂಟ್ ಟಾರ್ಕ್ ಈಕ್ವಲೆಂಟ್ ಫಾರ್ಮುಲಾ ಇದೊಂದು ಕೇಳೋ ಚಾನ್ಸಸ್ ಇರುತ್ತೆ. m² ಪ್ಲಸ್ ಬೆಂಡಿಂಗ್ ಮೂಮೆಂಟ್ ಸ್ಕ್ವೇರ್ ಪ್ಲಸ್ ಟಾರ್ಕ್ ಸ್ಕ್ವೇರ್. ಅದೇ ಥರನೇ ಈಕ್ವಲೆಂಟ್ ಬೆಂಡಿಂಗ್ ಮೂಮೆಂಟ್ ಕೇಳೋ ಚಾನ್ಸಸ್ ಇರುತ್ತೆ. ಈಕ್ವಲೆಂಟ್ ಬೆಂಡಿಂಗ್ ಮೂಮೆಂಟ್ ಕೇಳಿದೆ 1/2 ಇಂಟು m ಪ್ಲಸ್ ಅಂಡರ್ ರೂಟಲ್ಲಿ m² ಪ್ಲಸ್ t². ಇದನ್ನು ಈ ರೀತಿನಲ್ಲೂ ಬರಿಬೋದು ಅಥವಾ ಹಿಂಗೂ ಬರಿಬೋದು ನೋಡಿ. 1/2 ಇಂಟು m ಪ್ಲಸ್ ಇದಂದರೆ ಏನಾಗುತ್ತೆ, ಟಾರ್ಕ್ ಈಕ್ವಲೆಂಟ್ ಅಲ್ಲ, ಟಾರ್ಕ್ ಈಕ್ವಲೆಂಟ್ ಅಂತಲೂ ಬರಿಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನೊಂದೇನೆಂದರೆ ಯೂಲರ್ ಫಾರ್ಮುಲಾ ಕೇಳೋ ಚಾನ್ಸಸ್ ಇರುತ್ತೆ. ಯೂಲರ್ದು ಜನರಲ್ ಫಾರ್ಮುಲಾ ಏನಾಗುತ್ತಪ್ಪ ಅಂದರೆ ಜನರಲ್ ಫಾರ್ಮುಲಾ ಬಂದು ಯಾವುದಕ್ಕೆ, ಕ್ರಿಟಿಕಲ್ ಬಕ್ಲಿಂಗ್ ಲೋಡ್ಗೆ π² e ಇಂಟು ಐ ಡಿವೈಡೆಡ್ ಬೈ L ಎಫೆಕ್ಟಿವ್ ಸ್ಕ್ವೇರ್ ಆಗುತ್ತೆ. ದ ಪ್ರಾಡಕ್ಟ್ ಆಫ್ ಇ ಇಂಟು ಐ ಅಂದರೆ ಫ್ಲಕ್ಚರಲ್ ರಿಜಿಡಿಟಿ ನೋಡಿ. ದ ಪ್ರಾಡಕ್ಟ್ ಆಫ್ ಇ ಇಂಟು ಐ ಇಸ್ ಕಾಲ್ಡ್ ಫ್ಲಕ್ಚರಲ್ ರಿಜಿಡಿಟಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇ ಇಂಟು ಐ ಇಸ್ ಕಾಲ್ಡ್ ಫ್ಲಕ್ಚರಲ್ ರಿಜಿಡಿಟಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ. ಮತ್ತು ಇನ್ನೊಂದು ಇದು ಬಕ್ಲಿಂಗ್ ಲೋಡ್ಗೆ ಅಂತ ಹೇಳಿದ್ನಲ್ಲ. ಸೊ ಎಫೆಕ್ಟಿವ್ ಲೆಂತ್ ಎಂಡ್ ಕಂಡೀಷನ್ಸ್ ಕೇಳ್ತಾನೆ. ಎಫೆಕ್ಟಿವ್ ಲೆಂತ್ ಎಂಡ್ ಕಂಡೀಷನ್ಸ್ ನನಗೇನಾದರೂ ಬೋತ್ ಎಂಡ್ಸ್ ಇಂಜರಿ ಇದ್ದಾಗ ಅಥವಾ ಒನ್ ಎಂಡ್ ಫಿಕ್ಸ್ಡ್ ಇದ್ದು ಒನ್ ಎಂಡ್ ಫ್ರೀ ಇದ್ದಾಗ ಇವುಗಳದ್ದು ಫಾರ್ಮುಲಾ ಕೇಳ್ತಾನೆ. ಇವುಗಳನ್ನ ನೆನ್ಪಿಟ್ಕೊಂಡ್ರೆ ಬೆಸ್ಟ್. ನೀವು ಒನ್ ಎಂಡ್ ಫಿಕ್ಸ್ಡ್ ಅದರ್ ಎಂಡ್ ಫ್ರೀ ಈ ಥರ ಕಂಡೀಷನ್ಸ್ ಇದ್ದಾವೆ. ಕಂಡೀಷನ್ ನೆನ್ಪಿಟ್ಕೊಳ್ಳಿ. ಬೋತ್ ಎಂಡ್ಸ್ ಹಿಂಜ್ಡ್ ಇದ್ದಾಗ ಎಫೆಕ್ಟಿವ್ ಲೆಂತ್ ಏನಾಗುತ್ತೆ ಅಂತ ಕೇಳ್ತಾನೆ. ಎಫೆಕ್ಟಿವ್ ಲೆಂತ್ ಎಲ್ಲಿರುತ್ತೆ ಆವಾಗ ನನಗೆ ಪಿ ಇ ಏನಾಗಬೇಕು ಫಾರ್ಮುಲಾ ನೋಡಿ. π² e ಇಂಟು ಐ ಡಿವೈಡೆಡ್ ಬೈ ಎಲ್ಲಿ ಪ್ಲೇಸಲ್ಲಿ ಎಲ್ಲಿ ಹಾಕಿದ್ರೆ ಏನಾಯಿತು, L² ಆಯಿತು. ಸೊ ಬೋತ್ ಎಂಡ್ಸ್ ಇಂಜರ್ಡ್ ಇದ್ದಾಗ ಎಫೆಕ್ಟಿವ್ ಲೆಂತ್ ಎಲ್ಲಿರುತ್ತೆ, ಪಿ ಇ ಅಂದರೆ ಬಕ್ಲಿಂಗ್ ಲೋಡ್ ಏನಾಗಿರಬೇಕು, ಯೂಲರ್ ಲೋಡ್ ಏನಾಗಿರಬೇಕು, ಯೂಲರ್ ಫಾರ್ಮುಲಾ π² e ಇಂಟು ಐ ಡಿವೈಡೆಡ್ ಬೈ L² ಆಗಬೇಕು. ಅದೇ ಥರನೇ ಒನ್ ಎಂಡ್ ಫಿಕ್ಸ್ಡು ಅದರ್ ಫ್ರೀ ಇದ್ದರೆ ಎಫೆಕ್ಟಿವ್ ಲೆಂತ್ ಬಂದು 2L ಇರುತ್ತೆ. ಸೊ ಅವಾಗ ಯೂಲರ್ ಫಾರ್ಮುಲಾ ಏನಾಗುತ್ತೆ, π² e ಇಂಟು ಐ ಡಿವೈಡೆಡ್ ಬೈ ಇಲ್ಲಿ ಎಲ್ಲಿ ಪ್ಲೇಸಲ್ಲಿ 2L ಹಾಕಿದ್ರೆ ಏನಾಗುತ್ತೆ, 4L² ಆಗುತ್ತೆ ಅಷ್ಟೇ. ಅದೇ ಥರನೇ ಇನ್ನೊಂದು ಎಂಡ್ ಕಂಡೀಷನ್, ಬೋತ್ ಎಂಡ್ಸ್ ಫಿಕ್ಸ್ಡ್ ಇದ್ದರೆ
ಬೋತ್ ಎಂಡ್ಸ್ ಇಂಜಿಡ್ ನೋಡಿದ್ವಿ. ಈಗ ಬೋತ್ ಎಂಡ್ಸ್ ಫಿಕ್ಸ್ಡಲ್ಲಿ, ಬೋತ್ ಎಂಡ್ ಫಿಕ್ಸ್ಡಲ್ಲಿ ಎಫೆಕ್ಟಿವ್ ಲೆಂತ್ ಬಂದು L/2 ಆಗುತ್ತೆ. L/2 ಅಂತ ಹಾಕಿದಾಗ ಇಲ್ಲಿ L/2 ಹಾಕಿದಾಗ L²/4 ಆಗುತ್ತೆ. 4 ಮೇಲ್ಗಡೆ ಹೋದಾಗ ಎಫೆಕ್ಟಿವ್ ಇದೇನಾಗಬೇಕು 4π² E × I ಡಿವೈಡೆಡ್ ಬೈ L² ಆಗುತ್ತೆ. ಇನ್ನು ಲಾಸ್ಟ್ ಇನ್ನೊಂದು ಕಂಡೀಷನ್ ಏನಂದರೆ ಒನ್ ಎಂಡ್ ಫಿಕ್ಸ್ಡ್ ಅದರ್ ಎಂಡ್ ಹಿಂಜ್ಡ್ ಒನ್ ಎಂಡ್ ಫಿಕ್ಸ್ಡ್ ಅದರ್ ಎಂಡ್ ಹಿಂಜ್ಡ್ ಇದ್ದಾಗ ಎಫೆಕ್ಟಿವ್ ಲೆಂತ್ ಏನಾಗಬೇಕು L/√2 ಆಗಬೇಕು. ಆವಾಗ ಈ ಫಾರ್ಮುಲಾ ಹಾಕಿದ್ರೆ ಏನಾಗಬೇಕು, ಈ ಕೆಳಗಡೆ L² ಇದಕ್ಕೆ ಏನು √2² ಅಂದರೆ ಸ್ಕ್ವೇರ್ಗೆ ರೂಟ್ ಕ್ಯಾನ್ಸಲ್ ಆದರೆ ಆ 2 ಮೇಲ್ಗಡೆ ಹೋಗುತ್ತೆ. ಸೊ 2 × π² E × I ಡಿವೈಡೆಡ್ ಬೈ L² ಆಗುತ್ತೆ. ಸೊ ಬೋತ್ ಎಂಡ್ ಫಿಕ್ಸ್ಡ್ ಇದ್ದಾಗ L, ಬೋತ್ ಎಂಡ್ಸ್ ಹಿಂಜ್ಡ್ ಇದ್ದಾಗ ಎಫೆಕ್ಟಿವ್ ಲೆಂತ್ ಏನಾಗುತ್ತೆ L ಆಗುತ್ತೆ. ಅದ್ರ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಆ L ನ ಸಬ್ಸ್ಟಿಟ್ಯೂಷನ್ ಮಾಡಿ ಮಾಡ್ಬೋದು, π² × I ಡಿವೈಡೆಡ್ ಬೈ L². ಆಮೇಲೆ ಒನ್ ಎಂಡ್ ಫಿಕ್ಸ್ಡ್ ಅದರ್ ಎಂಡ್ ಫ್ರೀ ಇದ್ದಾಗ ಎಫೆಕ್ಟಿವ್ ಲೆಂತ್ ಏನು 2L, ಬೋತ್ ಎಂಡ್ ಫಿಕ್ಸ್ಡ್ ಇದ್ದಾಗ L/2, ಒನ್ ಎಂಡ್ ಫಿಕ್ಸ್ಡ್ ಅದರ್ ಎಂಡ್ ಹಿಂಜ್ಡ್ ಇದ್ದಾಗ L/√2. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಬೋತ್ ಎಂಡ್ಸ್ ಹಿಂಜ್ಡ್ ಇದ್ದಾಗ ಎಫೆಕ್ಟಿವ್ ಲೆಂತ್ L ಆಗುತ್ತೆ, ಒನ್ ಎಂಡ್ ಫಿಕ್ಸ್ಡ್ ಅದರ್ ಎಂಡ್ ಫ್ರೀ ಇದ್ದಾಗ 2L, ಬೋತ್ ಎಂಡ್ಸ್ ಹಿಂಜ್ಡ್ ಇದ್ದಾಗ L/2, ಒನ್ ಎಂಡ್ ಫಿಕ್ಸ್ಡ್ ಅದರ್ ಎಂಡ್ ಹಿಂಜ್ಡ್ ಇದ್ದಾಗ L/√2. ಸೊ ಇಷ್ಟನ್ನೇ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಭಾಳ ಇಂಪಾರ್ಟೆಂಟ್. ಆಮೇಲೆ ಯೂಲರ್ ಫಾರ್ಮುಲಾ ಇದೆಲ್ಲ, ಯೂಲರ್ ಫಾರ್ಮುಲಾ ಕೇವಲ ಲಾಂಗ್ ಕಾಲಮ್ಸ್ಗೆ ಮಾತ್ರ ಎಲಿಜಿಬಲ್ ಇರುತ್ತೆ. ರ್ಯಾಂಕೈನ್ ಫಾರ್ಮುಲಾ ಬಂದು ಎಲ್ಲ ಕಾಲಮ್ಸ್ಗೂ ಅಪ್ಲಿಕಬಲ್ ಇರುತ್ತೆ. ಯೂಲರ್ ಫಾರ್ಮುಲಾ ಕೇವಲ ಲಾಂಗ್ ಕಾಲಮ್ಸ್ಗೆ ಮಾತ್ರ ಅಪ್ಲಿಕಬಲ್. ಇನ್ನೊಂದು ಸ್ಲೆಂಡರ್ನೆಸ್ ರೇಷಿಯೋ ಅಂದರೆ, ಸ್ಲೆಂಡರ್ನೆಸ್ ರೇಷಿಯೋ ಡಿನೋಟೆಡ್ ಮಾಡೋದು ಎಸ್ ಇಂದ ಡಿನೋಟ್ ಮಾಡ್ತೀವಿ. ಡೆಫಿನೇಷನ್ ಬಂದು ದ ರೇಷಿಯೋ ಆಫ್ ಎಫೆಕ್ಟಿವ್ ಲೆಂತ್ ಟು ದಿ ಲೀಸ್ಟ್ ರೇಡಿಯಸ್ ಆಫ್ ಗೈರೇಷನ್ ಅಂತ ಹೇಳ್ತೀವಿ. ಲೀಸ್ಟ್ ರೇಡಿಯಸ್ ಆಫ್ ಗೈರೇಷನ್ ಇಟ್ ಈಸ್ ಕಾಲ್ಡ್ ಸ್ಲೆಂಡರ್ನೆಸ್ ರೇಷಿಯೋ. ದ ರೇಷಿಯೋ ಆಫ್ ಎಫೆಕ್ಟಿವ್ ಲೆಂತ್ ಟು ದಿ ಲೀಸ್ಟ್ ರೇಡಿಯಸ್ ಆಫ್ ಗೈರೇಷನ್ ಇಸ್ ಕಾಲ್ಡ್ ಸ್ಲೆಂಡರ್ನೆಸ್ ರೇಷಿಯೋ ಅಂತ ಹೇಳ್ತೀವಿ. ಒಂದು ವೇಳೆ ಸ್ಲೆಂಡರ್ನೆಸ್ ರೇಷಿಯೋ ಗ್ರೇಟರ್ ದೆನ್ ಇತ್ತಂದರೆ ಲಾಂಗ್ ಕಾಲಮ್ ಆಗುತ್ತೆ, ಒಂದು ವೇಳೆ ಸ್ಲೆಂಡರ್ನೆಸ್ ರೇಷಿಯೋ ಲೆಸ್ ದೆನ್ 80 ಇತ್ತಂದರೆ ಅದು ಶಾರ್ಟ್ ಕಾಲಮ್ ಆಗುತ್ತೆ. ಇಷ್ಟೇ ನೋಡಿ. ಸೊ ಸಾಮಲ್ಲಿ ಇಷ್ಟೇ ನಿಮಗೆ ಬರೋದು. ಸೊ ಇಲ್ಲಿಗೆ ನನ್ನ ಒಂದು ವಿಡಿಯೋ ಎಂಡ್ ಆಗುತ್ತೆ. ಇಷ್ಟೇ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.